ಡೇ 75 to 76 ಆಫ್ 90 ಡೇಸ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್. ಇವತ್ತು ನಾವು ಡೆಲ್ಲಿಗಾದರೆ ಹೋಗ್ತಿದ್ದೀವಿ, ಸ್ವಲ್ಪ ವರ್ಕ್ ಇದೆ. ಆಫ್ಟರ್ ಫ್ಲೈಟ್ ಕ್ರ್ಯಾಶ್, ನಾನು ಫಸ್ಟ್ ಟೈಮ್ ಫ್ಲೈಟ್ ಹತ್ತಾ ಇದ್ದೀನಿ. ಆ ಸೈಕಲಾಜಿಕಲ್ ಅಟ್ಯಾಕ್ಸ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ತುಂಬ ಭಯದಲ್ಲಾದರೆ ಡೆಲ್ಲಿಗೆ ಹೊರಟೆ, ಬಟ್ ಫ್ಲೈಟಲ್ಲಿ ಹತ್ತಿದ ಮೇಲೆ ಆ ವ್ಯೂಸ್ ಸಕ್ಕದಾಗಾದರೆ ಇದೆ. ನಾನು ಆ ವ್ಯೂಸ್ ತುಂಬ ಚೆನ್ನಾಗಾದರೆ ಎಂಜಾಯ್ ಮಾಡಿದೆ. ಅದಾದಮೇಲೆ ಹೋಟೆಲ್ಗೆ ಚೆಕ್ ಇನ್ ಆಗಿ ಅಲ್ಲಿ ನಮ್ಗೆ ಕೊಟ್ಟಿರೋ ರೂಮ್ ನೋಡಿ ಈ ಥರ ಇದೆ. ಸೊ ರೂಮ್ ಚೆನ್ನಾಗೇ ಇತ್ತು. ನೈಟ್ ಡಿನ್ನರ್ ಮುಗಿಸಿ ಮಲಗಿದೆ. ಮಾರ್ನಿಂಗ್ ಎದ್ದಿದ ತಕ್ಷಣ ಎದ್ದೊಳೋದೇ ಲೇಟ್ ಆಯಿತು. ಎದ್ಮೇಲೆ ಬ್ರೇಕ್ಫಾಸ್ಟ್ ಕೆಳಗಡೆ ಹೋಗ್ತಿದ್ದೀನಿ. ಜಸ್ಟ್ ನಾವು ಬ್ರೇಕ್ಫಾಸ್ಟ್ ಆದರೆ ಮುಗಿಸ್ಕೊ ಬಂದೆ. ವ್ಯೂ ಸಕ್ಕತ್ತಾಗಿದೆ, ವ್ಯೂ ಎಂಜಾಯ್ ಮಾಡಿ. ಎಲ್ಲರ ಕಣ್ಣಿಗೂ ಏನಾದರೂ ಕಾಣುತ್ತೆ, ಬಟ್ ನಮ್ಮಂಥ ಜಿಮ್ ಬಾಯ್ಸ್ಗೆ ಏನು ಕಾಣುತ್ತೆ ನೋಡ್ರಿ ಕಣ್ಣಿಗೆ. ನಿಮ್ಗೆ ಏನು ಅನ್ಸುತ್ತಾನ ಆಫ್ಟರ್ ಫ್ಲೈಟ್ ಇನ್ಸಿಡೆಂಟ್? ನಾವು ಏರ್ ಇಂಡಿಯಾದಲ್ಲಿ ಹೋಗ್ತಿರೋದು, ಅದು ಬೋಯಿಂಗ್ ಏರ್ ಫ್ಲೈಟು ನಾವು ಹೋಗಿದ್ದು, ಅಂದರೆ ಅದಾಗಿದ್ದು. ಇದು ನಾವು ಹೋಗ್ತಿರೋದು ಏರ್ ಬಸ್ಸು. ಫೈನಲಿ ಈ ಟ್ರಿಪ್ಪಲ್ಲಿ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಕ್ಕೆ ಇನ್ಸ್ಪಿರೇಷನ್ ಆದವ್ರನ್ನ ಮೀಟ್ ಮಾಡಿದೆ. ತುಂಬ ಹ್ಯಾಪಿ ಫೀಲ್ ಆಯಿತು. ಥ್ಯಾಂಕ್ಸ್ ಟು ಸಂದೀಪ್ ಅಣ್ಣ. ವರ್ಕ್ ವಾಸ್ ಓವರ್. ಐ ಆಮ್ ಕಂಪ್ಲೀಟ್ಲಿ ಔಟ್, ಫುಲ್ ಔಟ್ ಆಗೋಗಿದ್ದೀನಿ. ಸೊ ವರ್ಕ್ ಆದರೆ ಮುಗಿಸಿ ರಿಟರ್ನ್ ಬಂದ್ವಿ. ಬರ್ತಾ ಏರ್ ಇಂಡಿಯಾ ಫ್ಲೈಟಲ್ಲಿ ಬಂದ್ವಿ. ಇದು ನೆಕ್ಸ್ಟ್ ಲೆವೆಲ್ ಅನ್ನಬೇಕು. ಸೊ ಇದಿಷ್ಟು ಡೆಲ್ಲಿ ವ್ಲಾಗ್. ಐ ಹೋಪ್ ನಿಮ್ಗೆ ಈ ವ್ಲಾಗ್ ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ ಅನ್ಕೊಂತೀನಿ. ನೆಕ್ಸ್ಟ್ ವರ್ಕೌಟ್ ವಿಡಿಯೋಸ್ ಜೊತೆ ಸಿಗೋಣ.